ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನನ್ನ ಮಶ್ರೂಮ್ ಫಾರ್ಮನ್ನು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಇವತ್ತೊಂದು ಟ್ರೈನಿಂಗ್ ಇತ್ತು. ಮಿಲ್ಕಿ ಮಶ್ರೂಮ್ ಹೇಗೆ ಗ್ರೋ ಮಾಡೋದು ಅಂತ. ಇವರು ಬಂದಿದ್ದು ಗಂಗಾವತಿಯಿಂದ. ಗಂಗಾವತಿಯಿಂದ ಅಂದರೆ ಅಲ್ಲಿ ಈ ಮಿಲ್ಕಿ ಮಶ್ರೂಮು ಟೆಂಪ್ರೇಚರ್ ಹೈ ಇರಬೇಕು, 35 to 40ವರೆಗೂ ಇರಬೇಕು. ಹಾಗಾಗಿ ಆ ವೆದರ್ಗೆ ಈ ಸೂಟ್ ಆಗುತ್ತೆ. ಹಾಗಾಗಿ ಮಿಲ್ಕಿ ಮಶ್ರೂಮನ್ನು ಅಲ್ಲಿ ಬೆಳೆದ್ರೆ ಅವರು ಯಾವುದೇ ತುಂಬ ಜಾಸ್ತಿ ಇನ್ವೆಸ್ಟ್ ಮಾಡಲಾರ್ದೆ ಆ ವೆದರಲ್ಲಿ ಚೆನ್ನಾಗಿ ಮಿಲ್ಕಿ ಮಶ್ರೂಮನ್ನು ಬೆಳಿಬೋದು. ಅದಕ್ಕೋಸ್ಕರ ನಾನು ಅವರಿಗೆ ಮಿಲ್ಕಿ ಮಶ್ರೂಮನ್ನು ರೆಫರ್ ಮಾಡಿದೆ. ಹಾಗಾಗಿ ಆ ಟ್ರೈನಿಂಗ್ ನಿನ್ನೆ ತೊಗೊಂಡಿದ್ದೆ. ಎವ್ರಿ ಸ್ಯಾಟರ್ಡೆ ಸಂಡೇ ಟ್ರೈನಿಂಗ್ಸ್ ಇರುತ್ತೆ. ಯಾರಿಗಾದರೂ ಇಷ್ಟ ಇದ್ದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನೆಲ್ಲ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ಹಾಗೆ ಈಗ ಎಲ್ಲರೂ ಹೇಳ್ತಾರೆ, ಮಾರ್ಕೆಟಿಂಗ್ ಹೇಗೆ, ನಾವು ಬೆಳಿತೀವಿ, ಮಾರ್ಕೆಟಿಂಗ್ ತುಂಬ ಕಷ್ಟ ಆಗುತ್ತೆ ನಮಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾವು ರೈತರಿಗೆ ಟ್ರೈನ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ನಾವು ಮಶ್ರೂಮನ್ನು ತೊಗೊಳ್ತಾ ಇದ್ದೀವಿ. ಇವನ್ನು ತಮಿಳ್ನಾಡಿಂದನೂ ಬರುತ್ತೆ, ನಮಗೆ ಹೈದ್ರಾಬಾದಿಂದ ಬರ್ತಾಯಿದೆ, ನಮ್ಮ ಉತ್ತರ ಕರ್ನಾಟಕದಿಂದ ಗುಲ್ಬರ್ಗ ಆ ಕಡೆಯಿಂದ ಬರ್ತಾಯಿದೆ. ಡೈಲಿ 60 to 80 kg ರಿಕ್ವೈರ್ಮೆಂಟ್ ಇದೆ. ಇವಾಗ ಸ್ಟಾರ್ಟ್ ಮಾಡಿರೋದು. ಇನ್ನು ಮುಂದೆ ಅದು ತುಂಬ ಲಾರ್ಜ್ ಕ್ವಾಂಟಿಟಿಯಲ್ಲಿ ನಾವು ಸೆಲ್ ಮಾಡ್ತಾಯಿದ್ದೀವಿ. ಹಾಗಾಗಿ ನೀವು ಎಷ್ಟೇ ಬೆಳೀರಿ ನಮಗೆ ಕೊಡಿ, ಮಾರ್ಕೆಟಿಂಗು ತಲೆನೇ ಕೆಡಿಸ್ಕೋಬೇಡಿ. ಅದು ನಮ್ಮದು ಮಾರ್ಕೆಟಿಂಗ್ ಬ್ಯಾಂಗ್ಳೂರು, ಮೈಸೂರು ಈ ಕಡೆ ಎಲ್ಲ ತುಂಬ ಚೆನ್ನಾಗಿದೆ. ಓಕೆ, ಇಲ್ಲಿ ನೋಡಿ ಬ್ಯಾಗಿಂಗ್ ಮಾಡ್ತಾಯಿದ್ದಾರೆ. ಇದು ಮಿಲ್ಕಿ ಮಶ್ರೂಮ್ ಟ್ರೈನಿಂಗ್ ಆಗಿರೋದ್ರಿಂದ ಫಸ್ಟು ಇದನ್ನು ಬ್ಯಾಗಿಂಗ್ ಮಾಡಬೇಕು. ಸೇಮ್ ಆಯಿಸ್ಟರ್ ಥರನೇ ಎಲ್ಲ ಪ್ರೋಸೆಸ್. ಓಕೆ, 3 ಮೆಂಬರ್ಸ್ ಇದ್ದಾರೆ. ಸೇಮ್ ಪ್ರೊಸೆಸ್ ಫ್ರೆಂಡ್ಸ್, ಇದೆಲ್ಲ ಆಯಿಸ್ಟರ್ ಥರನೇ ಇರುತ್ತೆ. ಬಟ್ ಇದು 35 ಡೇಸ್ ಡಾರ್ಕ್ ರೂಮಲ್ಲೇ ಇರಬೇಕು. ಹಾಗೆ ಕೇಸಿಂಗ್ ಮಾಡಬೇಕು. ಹಾಗೆ ಟೆಂಪ್ರೇಚರ್ ಸ್ವಲ್ಪ ಹೆಚ್ಚು ಇರುವಂಥ ಪ್ಲೇಸಲ್ಲಿ ಇದು ವರ್ಕೌಟ್ ಆಗುತ್ತೆ. ನೋಡಿ, ಇದು ನಂದು ಇವತ್ತಿಂದು ಸಂಡೇದು ಟ್ರೈನಿಂಗು. ಹಾಗಾಗಿ ಇದೊಂದು ವಿಡಿಯೋ ಮಾಡಿ ಹಾಕೋಣ ಅಂದ್ಬಿಟ್ಟು ಹಾಕಿದ್ದೀನಿ. ಹಾಗೆ ಯಾರಿಗಾದರೂ ಪ್ಯಾಡಿಸ್ಟ್ರಾ ಬೇಕಿದ್ರೆ ನಮ್ಮ ಹತ್ರ ಇರುತ್ತೆ. 12 months ನಾವು ಸಪ್ಲೈ ಮಾಡ್ತೀವಿ. ನಮ್ಮದು ಗಂಗಾವತಿಯಿಂದ ಬರುತ್ತೆ. ಹಾಗಾಗಿ ಯಾರಿಗಾದರೂ ಬೇಕಿದ್ರೆ ಕಾಲ್ ಮಾಡಿ. ನಾನು ಬಯೋಸೆಂಟ್ರ್ ಮತ್ತು IIHRಗೆ ಕೊಡ್ತಾಯಿದ್ದೀನಿ, ಸಪ್ಲೈ ಮಾಡ್ತಾಯಿದ್ದೀವಿ. ತುಂಬ ಲಾರ್ಜ್ ಕ್ವಾಂಟಿಟಿಯಲ್ಲಿ ತೊಗೊಳ್ತಾರೆ ಅವರು. ಲೋಡ್ ಸಮೇತ ಒಂದೊಂದು ಲೋಡೇ ತೊಗೊಂಡ್ಬಿಡ್ತಾರೆ. ಹಾಗಾಗಿ IIHR ಮತ್ತು ಬಯೋಸೆಂಟ್ರಿಗೆ ಸಪ್ಲೈ ಮಾಡ್ತಾಯಿದ್ದೀನಿ. ಓಕೆ, ಆಮೇಲೆ ನೋಡಿ ಬ್ಯಾಗಿಂಗ್ ಆಯಿತು. ಈಗ ಹ್ಯಾಂಗ್ ಮಾಡ್ತಾಯಿದ್ದಾರೆ. ಓಕೆ, ಹುಲ್ಲು ಏನು ತೊಂದರೆ ಇಲ್ಲ. ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕಷ್ಟ ಹುಲ್ಲು ಸಿಗೋದು. ಹಾಗಾಗಿ ನಾನು ಗಂಗಾವತಿಯಿಂದ ತರಿಸ್ತಾ ಇದ್ದೀನಿ. ಯಾರಿಗಾದರೂ ಹುಲ್ಲಿಂದು ಬ್ಯಾಂಗ್ಳೂರಲ್ಲಿ ತುಂಬ ಕಷ್ಟ ಇದೆ, ಸಿಗೋದಿಲ್ಲ. ಹಾಗಾಗಿ ಯಾರಿಗಾದರೂ ಬೇಕಿದ್ದಲ್ಲಿ ನನ್ನ ನಂಬರಿಗೆ ಕಾಲ್ ಮಾಡಿ. ಹಾಗೆ ನೋಡಿ, ಇದಕ್ಕೆ ಕೇಸಿಂಗ್ ಮಾಡಬೇಕು. ಫಸ್ಟ್ ಇದು 2 ಟೈಪ್ಸ್ ಮರಳನ್ನು ತಗೊಂಡು, ಒಂದು ಸ್ಯಾಂಡ್, ಇನ್ನೊಂದು ನಾರ್ಮಲ್ ನಮ್ಮ ಹೊಲದಲ್ಲಿರುವಂಥದ್ದು ತೊಗೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಕಲಸಿ, ಮೀಡಿಯಮ್ ನೀರು ಹಾಕಬೇಕು. ಕಲಿಸ್ಬಿಟ್ಟು ಒಂದು ಸ್ವಲ್ಪ ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿಬಿಟ್ಟು ಅದನ್ನು ಆರಿಸ್ಬೇಕು. ಆರಿಸಿ ತುಂಬ ಡ್ರೈ ಇದ್ದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ, ನಿಮಗೆ ಬೇಕಿದ್ರೆ ಲೈಮ್ ಪೌಡರ್ ಹಾಕಿ ಅದನ್ನು ಈ ಥರ ಕೇಸಿಂಗ್ ಮಾಡಬೇಕು. ಇದೆಲ್ಲ 35 days 40 days ಬ್ಯಾಗ್ಸ್ ಇದು. ಇದನ್ನು ನಾನು ಕಟ್ ಮಾಡಿಬಿಟ್ಟು 2 ಮಾಡಿ ಕೇಸಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಹಾಗೆ ಒಂದು 20 daysಗೆ ನಮಗೆ ಮಶ್ರೂಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ನೋಡಿ, ಈ ಥರ ಮಶ್ರೂಮ್ ಬರುತ್ತೆ. ಮಿಲ್ಕಿ ಮಶ್ರೂಮ್ ಅಂದರೆ ಇದು ನಮ್ಮ ಇಂಡಿಯನ್ ಮಶ್ರೂಮು. ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ಒಳ್ಳೆಯ ಹೆಲ್ತ್ ಬೆನಿಫಿಟ್ ಇದೆ ಇದರಿಂದ. ಕ್ಯಾಲ್ಸಿಯಂ, ಐರನ್ ಕಂಟೆಂಟ್ ತುಂಬ ಇದೆ. ಹಾಗಾಗಿ ಯಾರಿಗಾದರೂ ಬೇಕಿದ್ರೆ